ವೆಲ್ಕಮ್ ಬ್ಯಾಕ್ ಟು ಮಡಿನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಸೊ ಆಲ್ರೆಡಿ ಸುಮಾರು ದಿನದ ಹಿಂದೆ ನಾವು ವಿಡಿಯೋ ಮಾಡಿ ಹಾಕಿದೆ ಯುದ್ಧಕಾಂಡ. ಆಲ್ರೆಡಿ ಶಿರ್ಸಿಲಿ ರಿಲೀಸ್ ಆಗಿ 1 ವೀಕ್ ಆಯಿತು. ಅದು ಶಿರ್ಸಿಲಿ ಇವತ್ತು ಶುಕ್ರವಾರ ಶಿರ್ಸಿಲಿ ಬಿಡುಗಡೆ ಆಗಿದೆ. ಸೊ ತುಂಬ ಜನ, ಸಾಕಷ್ಟು ಜನ ಬಂದಿದ್ದಾರೆ. ಆಲ್ರೆಡಿ ಸುಮಾರು ಜನ ನೋಡ್ಕೊಂಡು ಹೋಗಿದ್ದಾರೆ. ಸೊ ನಾನು ಕೂಡ ನೋಡಿದೆ. ನನ್ನ ರಿವ್ಯೂಗಿಂತ ಜಾಸ್ತಿ ಜನರ ರಿವ್ಯೂ ಕೇಳೋಣ ಹೇಗಿತ್ತು ಅಂತ. ಅವರಿಗೆ ಈ ಮೂವಿ ನೋಡಿ ಹೇಗೆ ಅನ್ನಿಸ್ತು ಪ್ರತಿಯೊಂದು ತಿಳ್ಕೊಳ್ತಾ ಹೋಗೋಣ, ಬನ್ನಿ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ರತ್ನ ಅಂತ. ರತ್ನ ಅಂತ. ಸೊ ನೋಡಿದ್ರ ಎಷ್ಟು ಗಂಟೆ ಶೋ ನೋಡಿದ್ರೆ? ನಾ 7 ಗಂಟೆ ಶೋ. 7 ಗಂಟೆ ಶೋ ಹೆಂಗ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ ಪಿಕ್ಚರ್. ಫ್ಯಾಮಿಲಿ ನೋಡುವಂತದ್ದು, ಎಲ್ಲರಿಗೂ ಬಂದು ನೋಡೋಂಗ್ ಹೇಳ್ರಿ. ತುಂಬಾ ಚೆನ್ನಾಗಿದೆ ಪಿಕ್ಚರ್, ನೋಡೋಂತ ಪಿಕ್ಚರ್. ಈಗ ಸುಮಾರು ಮೂವಿ ನೋಡ್ತೀರಾ, ಎಂತ ಒಂದೊಂದು ಸ್ಟೋರಿ ಒಂದೊಂದು ಇರ್ತದೆ. ಈ ಸ್ಟೋರಿ ಇದು ಫ್ಯಾಮಿಲಿ ನೋಡುವಂತ ಪಿಕ್ಚರ್ ಇದು. ತುಂಬಾ ಸೂಪರ್ ಇದೆ. ಮತ್ತೆ ಒಳ್ಳೆ ಪಿಕ್ಚರ್ ಇದು. ಬಾಕಿ ಪಿಕ್ಚರ್ ಎಲ್ಲ ಕಾಮಿಡಿ, ಫೈಟಿಂಗು ಅದು ಇದು ಇರುತ್ತೆ. ಇದು ಸ್ಟೋರಿ ಪಿಕ್ಚರ್ ಉಂಟು, ಬಂದು ಎಲ್ಲರೂ ನೋಡ್ಬೋದು. ಇನ್ನು ಅಜಯ್ ರಾವ್ ಸರ್ ಆಗ್ತಾ ಇದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಲಾಯರ್ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ಹಾಗಾದ್ರೆ ಒಂದ್ಸಲ ಜನತೆಗೆ ಹೇಳ್ಬಿಡಿ, ಈ ಮೂವಿಯಿಂದ ನಿಮ್ಗೆ ಏನ್ ಅನ್ನಿಸ್ತು? ನನಗಂತೂ ತುಂಬಾ ಇಷ್ಟ ಆಯ್ತು ಪಿಕ್ಚರು. ಎಲ್ಲರೂ ಬಂದು ನೋಡ್ರಿ ಒಂದ್ಸಲ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸರ್ ನಮಸ್ತೆ, ರಾಜೀವ್ ಅಂತ ಹೇಳಿ. ರಾಜೀವ್ ಅಂತ ಹೇಳಿ. ಎಷ್ಟು ಗಂಟೆ ಶೋಗೆ ಬಂದಿದ್ರಿ? ನಾವು 7 ಗಂಟೆ ಶೋಗೆ ಬಂದಿದ್ದೀವಿ. 7 ಗಂಟೆ ಶೋ ಹೆಂಗೆ ಅನ್ನಿಸ್ತು? ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಮತ್ತು ಕಾನೂನು ಬಗ್ಗೆ ಸ್ವಲ್ಪ ಅರಿವು ಹೇಗೆ ಇದು ಮಾಡೋದು ಅಂತ, ಮಕ್ಕಳ ಬಗ್ಗೆ ಸ್ವಲ್ಪ ಹೇಗೆ ಕಾಳಜಿ ವಹಿಸ್ಬೋದು, ಮತ್ತು ಕಾನೂನು ಅರಿವು ಮತ್ತು ಕೆಲವೊಂದು ಸೆಕ್ಷನ್ ತಿಳ್ಕೊಂಡಿದ್ರೆ ನಮಗೂ ಮುಂದೆ ಒಂದು ಒಳ್ಳೆ ಇದಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಗೊತ್ತಾಯಿತು ಅಂತ ಹೇಳಿ. ಇನ್ನು ಜನತೆಗೆ ಈ ಮೂವಿ ನೋಡೋದ್ರಿಂದ ಏನು ಸಿಗುತ್ತೆ? ಈ ಮೂವಿ ನೋಡೋದ್ರಿಂದ ಜನರಿಗೆ ಕಾನೂನು ಒಂದು ಅರಿವು ಇದಾಗುತ್ತೆ. ಮತ್ತು ಎಮೋಷ್ನಲ್, ತಾಯಿ ಪ್ರೀತಿ ಏನು, ಮತ್ತು ಮಕ್ಕಳೆಲ್ಲ ಇದು ಮಾಡ್ತಾರೆ, ಸಣ್ಣ ಮಕ್ಕಳ ಮೇಲೆಲ್ಲ ಇದು ದೌರ್ಜನ್ಯ ಮಾಡೋದು, ಅದರ ಬಗ್ಗೆ ಎಲ್ಲರೂ ಅದನ್ನು ಪ್ರತಿಭಟಿಸಬೇಕು. ಅವ್ರ ಪರವಾಗಿ ಹೋರಾಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ, ಬಟ್ ಜನನ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಕಾನೂನು ಪರವಾಗಿ ಸಪೋರ್ಟ್ ಮಾಡ್ಕೋಗುತ್ತದೆ. ಹೀಗೆ ಕಾನೂನೇ ಬೇರೆ ಇರುತ್ತೆ, ಮಾನವೀಯತೆ ಇದನ್ನೇ ಬೇರೆ ಇರುತ್ತೆ. ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗುತ್ತೆ ಅದು ಮಾನವೀಯತೆ ದೃಷ್ಟಿಯಲ್ಲಿ ಇದು ತಪ್ಪು ಸರಿನೋ ಆಲ್ಮೋಸ್ಟ್ ಜಜ್ಮೆಂಟ್ ಆಲ್ಮೋಸ್ಟ್ ಜನರಿಗೆ ಗೊತ್ತಾಗುತ್ತೆ. ಅದನ್ನ ಸರಿಯಾಗಿ ಇದು ಮಾಡ್ಬೋದು ಅಂತ. ಇನ್ನು ಕೃಷ್ಣ ಸರ್ ಈ ಮೂವಿಲಿ ಹೆಂಗೆ ಆಕ್ಟ್ ಮಾಡಿದ್ದಾರೆ? ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ಅವ್ರ ಲಾಯರ್ ಪಾತ್ರ ನಾನು ಅನ್ಕೊಂಡಿರೋ ಹಂಗೆ ಅವ್ರ ಮೂವಿ ಮಾಡಿದ್ರೊಳಗೆ ಹೆಂಗೆ ಅನಿಸ್ತದ? ಅಡ್ಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅಡ್ಡಿಲ್ಲ. ಹಂಗಂದ್ರೆ ಜನಕ್ಕೆಲ್ಲ ಹೇಳ್ಬಿಡಿ ಇನ್ನೊಂದ್ಸಲ ಮೂವಿ ನೋಡ್ಕೊಂಡು. ಮೂವಿ ಎಲ್ಲರೂ ಬನ್ನಿ ನೋಡಿ, ಚೆನ್ನಾಗಿದೆ. ಕನ್ನಡ ಸಿನಿಮಾವನ್ನು ಬೆಳೆಸಿ ಮತ್ತೆ ಹೀಗೆ ಮತ್ತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತೇಳಿ ಇದು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಕೇಶ್. ಪುನೀತ್. ಸೊ ಮೂವಿ ನೋಡಿದ್ರ? ಮೂವಿ ನೋಡಿದೀವಿ. ಎಷ್ಟು ಗಂಟೆ ನೋಡಿದ್ರಿ? ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾದ ಮೂವಿ. ಎಲ್ಲರೂ ನೋಡ್ಲೇಬೇಕಾದ, ಪ್ರತಿಯೊಂದು ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮ ನೋಡ್ಲೇಬೇಕಾದಂತ ಪಿಕ್ಚರ್ ಮೇಡಮ್ ಇದು. ನೋಡ್ಲೇಬೇಕು ಅಂತ ತುಂಬಾ ಚೆನ್ನಾಗಿದೆ ಮೇಡಮ್ ಪಿಕ್ಚರ್. ಮನೆ ಸೇಫ್ಟಿಗೋಸ್ಕರ ಏನ್ ಮಾಡ್ಬೇಕು ಅನ್ನೋಕ್ಕಿಂತ ಜಗತ್ತಿನ ಸೇಫ್ಟಿ, ಕಾನೂನಿನ ವ್ಯವಸ್ಥೆ ಏನಿದೆ ಅಲ್ಲ, ಅದ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಟು ಮೂವಿ ಮಾಡಿದ್ದಾರೆ. ಅಂತ ಅಜಯ್ ರಾಯ್ ಅವರು ಹಾಗೆ ನಮ್ದು ಮಂಜು ಬೆಳಗಾವಿ ಸರ್ ಇದಾರಲ್ಲ, ಅವ್ರು ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ಸೊ ಅವ್ರು ಎಂತ ಪಾತ್ರ ಮಾಡಿದ್ರು ಅಂತ ಕೇಳ್ಬೋದು? ಅವ್ರದೊಂದು ಶಾರ್ಟ್ ಇದಿದ್ರಲ್ಲ ಅದ್ರಲ್ಲಿ ಅವರು ಅಷ್ಟೇ ಶಾರ್ಟ್ ಅಲ್ಲಿ ಒಬ್ಬ ಕೆಳಮಟ್ಟದ ಲಾಯರ್ನ ಒಳ್ಳೆ ಪೊಸಿಷನ್ಗೆ ತರ್ಲಿಕ್ಕೆ ಆ ಲಾಯರ್ನ ಒಂದು ಅದನ್ನ ಹೆಲ್ಪ್ ಮಾಡಿರುವಂತ ಒಂದು ಒಳ್ಳೆ ಒಂದು ಉದ್ಯಮವನ್ನ ಮತ್ತೊಬ್ಬರಿಗೆ ಕೊಟ್ಟಿದ್ದಾರೆ ಮಂಜು ಸರ್ ಅವರು. ಒಳ್ಳೆ ಅವರು ಮಾಡ್ತಿರೋ ಕೆಲಸನ ಇನ್ನೊಬ್ಬ ವ್ಯಕ್ತಿಗೆ ಸಜೆಸ್ಟ್ ಮಾಡ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಒಂದು ಅವನ ಯೋಚನೆ ಇಟ್ಕೊಂಡು ಅಲ್ಲಿಂದ ಬೆಳೆದಿ ಮುಂದೆ ಒಂದು ಕೇಸ್ನ ಗೆಲ್ತಾನಲ್ಲ, ಅಲ್ಲಿರೋದು ಪಾಯಿಂಟ್ ಅಲ್ಲೇ ಇರೋದು. ಬೇರೆ ಮೂವಿಗೂ ಈ ಮೂವಿಗೂ ಏನಕ್ಕೆ ನೋಡ್ಲೇಬೇಕು ಅಂತ ನೀವಂತ? ಈ ಮೂವಿ ಮತ್ತೊಂದು ಹೇಳ್ಬೇಕಂದ್ರೆ ಒಳ್ಳೆ ಮೆಸೇಜ್ ಇದೆ ಅನ್ನೋಕೆ ಅಲ್ಲ, ಪೂರ್ತಿ ಮತ್ತೊಂದು ಹೇಳ್ಬೇಕಂದ್ರೆ ಆ ಮೂವಿ ಬಗ್ಗೆ ಹೇಳೋಕ್ಕಿಂತ ಆ ಮೂವಿನ ಬಂದು ನೋಡಿದ್ರೆ ಅದೇ ಒಬ್ರಿಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೂ ಮೂವಿ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಲಿ ಏನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೂವಿನ ಥಿಯೇಟರ್ ನೋಡಿ, ಸೊ ಅವರಿಗೆ ಆಕ್ಚುಲ್ ಆಗಿ ಆ ಮೂವಿನ ಬಂದು ನಟರಾ ಥಿಯೇಟರ್ ಅಲ್ಲಿ ನೋಡಿದಾಗ ಆ ಒಬ್ಬ ವ್ಯಕ್ತಿಗೆ ಆ ಮೂವಿ ಬಗ್ಗೆ ಏನಂತ ಗೊತ್ತಾಗತ್ತೆ. ಆ ಮೂವಿ ಹೇಗ್ ಮಾಡಿದ್ದಾರೆ, ಆ ಪ್ರೊಡ್ಯೂಸ್ ಮಾಡಿದವರು, ಡೈರೆಕ್ಟರ್ ಬಗ್ಗೆ, ಆ ಹೀರೋ ಬಗ್ಗೆ, ಅಜಯ್ ರಾವ್ ಸರ್ ಬಗ್ಗೆ ಏನಂತ ಗೊತ್ತಾಗುತ್ತೆ. ಇನ್ನು ಅವ್ರು ಫಸ್ಟ್ ಟೈಮ್ ಲಾಯರ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಮೇಡಮ್, ತುಂಬಾ ಚೆನ್ನಾಗಿ. ಅವ್ರದ್ದು ಮಂಜು ಸರ್ ಆಗ್ಲಿ ಅಜಯ್ ರಾವ್ ಲಾಯರ್ ಲುಕ್ ಅಲ್ಲಿ ಆ ಮಂಜು ಸರ್ ಬಂದ್ಬಿಟ್ಟು, ಅಜಯ್ ರಾವ್ ಸರ್ ಬಂದ್ಬಿಟ್ಟು ಎಲ್ಲಾನು ಒಳ್ಳೆ ರೀತಿಲೇ ಇದ್ ಮಾಡಿದ್ದಾರೆ. ಓಕೆ, ಮೂವಿನ ಬಂದು ಎಲ್ಲಾರು ನೋಡಿ
ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಅಷ್ಟೇ. ಏನು ಕೇಳಲ್ಲ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರಿವ್ಯೂ ಹೇಗಿತ್ತು ಅಂತ. ನಾವು ಬರೋಷ್ಟೊಳಗೆ ಸುಮಾರು ಜನ ಆಲ್ರೆಡಿ ಹೋಗ್ಬಿಟ್ಟಿದ್ರು. ಸಿಕ್ಕಂತಹ ಜನರ ರಿವ್ಯೂ ನಾನು ಮಾಡಿರೋವಂಥದ್ದು. ಸೊ ಮಿಸ್ ಮಾಡದೆ ನೀವು ಕೂಡ ಬನ್ನಿ, ಶಿರ್ಸಲಿದ್ದೀರಾ ಅಂದರೆ ಮಿಸ್ ಮಾಡದೆ ಬನ್ನಿ. ಜೊತೆಗೆ ಇನ್ನು ಕರ್ನಾಟಕದಲ್ಲಿ ಹಲವು ಥಿಯೇಟ್ರಲ್ಲಿ ಆಲ್ರೆಡಿ ಮೂವಿ ಬಿಡುಗಡೆ ಆಗಿದೆ. ಸೊ ಮಿಸ್ ಮಾಡದೆ ನೋಡಿ. ಅದ್ರ ಜೊತೆಗೆ ಈ ಒಂದು ಮೂವಿ ಹೈ ರೇಟಿಂಗ್ಸ್ ತಗೊಂಡಿದೆ ಅಂತಲೇ ಹೇಳ್ಬೋದು. ಸೊ ನೀವು ಅದನ್ನು ನೋಡಿರ್ತೀರಾ, ಈ ಜಯರಾವ್ ಸರ್ ಸ್ಟೋರಿ ನೋಡಿದ್ರೆ ಸಾಕು, ಅದರೊಳಗೆಲ್ಲ ರೇಟಿಂಗ್ಸ್ ಬಗ್ಗೆನೂ ಹಾಕಿದ್ದಾರೆ. ಈ ರೇಟಿಂಗ್ಸ್ ಬರ್ಬೇಕಂದ್ರೆ ಆ ಕತೆ ಬಗ್ಗೆನೂ ಹಾಗೆ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಥಿಯೇಟ್ರಿಗೆ ಬಂದು ಫಿಲಮ್ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.